ಕಾಂಕ್ರೀಟ್ ರಸ್ತೆ ಆಗತ್ತೆ ಅಂತ ಜನ ಇವತ್ತಿಗೂ ಅಲ್ಲಿ ಕಾಯ್ತಾ ಇದ್ದಾರೆ. ಇದರ ಜೊತೆಗೆ 2 ಕೋಟಿ ಬಿಡುಗಡೆಯಾಗಿ ವರ್ಷ ಕಳೆದರೂ ಕಾಮಗಾರಿ ಮಾತ್ರ ಇನ್ನೂ ಪ್ರಾರಂಭ ಆಗಿಲ್ಲ. ಧೂಳು ಕೆಸರಿನಿಂದ ಜನ ಆಸ್ಪತ್ರೆಯತ್ತ ಮುಖ ಮಾಡ್ತಾ ಇದ್ದಾರೆ. ವಾಹನ ಸವಾರರು ಕೂಡ ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಆ ಜನರ ಕಥೆ ಏನು ನೋಡ್ಕೊಂಡ್ ಬನ್ನಿ. ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರ ಸಂಚಾರ. 2 ಕೋಟಿ ಬಿಡುಗಡೆ, ಪ್ರಾರಂಭವಾಗಿಲ್ಲ ಕಾಮಗಾರಿ. ಹೀಗೆ ಗುಂಡಿ ಬಿದ್ದಿರೋ ರಸ್ತೆಯಲ್ಲಿ ಮಳೆ ಕೆಸರು ಮಧ್ಯೆಯೇ ವಾಹನ ಸವಾರರು ಸಂಚಾರ ಮಾಡಬೇಕಾದ ಅನಿವಾರ್ಯತೆ. ಶಿವಮೊಗ್ಗ ರೈಲ್ವೆ ನಿಲ್ದಾಣ ಬಳಿ ಇರೋ ಹೊನ್ನಾಳಿ ರಸ್ತೆಯ ದುಸ್ಥಿತಿ ಇದು. ವಾಹನ ಸಂಚಾರ ಅತ್ತ ಇರ್ಲಿ, ಜನ ಸಂಚಾರಕ್ಕೂ ಕಷ್ಟ ಅನ್ನುವಂತಾಗಿದೆ ಇಲ್ಲಿನ ಸ್ಥಿತಿ. ರೈಲ್ವೆ ಫ್ಲೈ ಓವರ್ ನಿರ್ಮಾಣ ಆಗಿ ಸಮಸ್ಯೆ ಬಗೆಹರಿತು ಅನ್ನೋಷ್ಟರಲ್ಲೇ ಸೇತುವೆ ಕೆಳಭಾಗದಲ್ಲಿ ಸಮಸ್ಯೆ ಉಂಟಾಗಿದೆ. ಕಳೆದ 1 ವರ್ಷದ ಹಿಂದೆ ಕಾಂಕ್ರೀಟ್ ರಸ್ತೆ ಮಾಡಲು 2 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಆದರೆ ಇನ್ನೂ ಕೂಡ ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ. ಕಳೆದ 3-4 ತಿಂಗಳ ಹಿಂದೆ ಗುತ್ತಿಗೆದಾರ ರಸ್ತೆ ಕಾಮಗಾರಿ ಆರಂಭಿಸದೆ ಬರೀ ತೇಪೆ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ವಾಹನ ಸವಾರರಂತೂ ಗುಂಡಿಯಲ್ಲಿ ಬಿದ್ದು ಆಸ್ಪತ್ರೆ ಸೇರಿದ ಘಟನೆಯೂ ನಡೆದಿದೆ. 3 ತಿಂಗಳ ಕೆಳಗೆ ಇದು ಕಾಮಗಾರಿ ಪ್ಯಾಚ್ ವರ್ಕ್ ಮಾಡಿದ್ರು. 3 ತಿಂಗಳಿಗೆ ಮತ್ತೆ ಈ ಮಳೆ ಇದಕ್ಕೆ ಪ್ಯಾಚ್ ವರ್ಕ್ ಎಲ್ಲ ಕಿತ್ತೋಗಿದೆ. ಇದಕ್ಕೆ 2 ಕೋಟಿ ಸ್ಯಾಂಕ್ಷನ್ ಆಗಿದೆ, ಆದರೂ ಕೆಲಸ ಆಗ್ತಾಯಿಲ್ಲ. ಯಾಕೆ ಕೆಲಸ ಲೇಟ್ ಆಗ್ತಿದೆ ಅದು ತನಿಖೆ ಆಗಬೇಕು. ಒಂದು ಯಾರ್ಯಾರೇ ಎಂಜಲ್ ಕಾಸಿಗೆ ಏನಾರು ಬೆನ್ನೆತ್ತಿದಾರ ಅದನ್ನ ಜಾಲಾಡಿ ಅದನ್ನ ಫಸ್ಟ್ ಪತ್ತೆ ಹಚ್ಚಬೇಕು. ರಸ್ತೆಯ ಅಕ್ಕಪಕ್ಕದ 50ಕ್ಕೂ ಹೆಚ್ಚು ಮನೆಗಳಲ್ಲಿರೋ ಜನರು ಪರದಾಡ್ತಿದ್ದಾರೆ. ಮಳೆಯಲ್ಲಿ ರಸ್ತೆಯ ಗುಂಡಿಯ ನೀರು ಮನೆಗೆ ಸಿಡಿದ್ರೆ, ಇತ್ತ ಬಿಸಿಲಿನಲ್ಲಿ ರಸ್ತೆ ಧೂಳೆಲ್ಲ ಮನೆಯೊಳಗೆ ನುಗ್ತಿದೆ. ಇದರಿಂದ ನಮಗೆ ಕೆಮ್ಮು ಸೇರಿದಂತೆ ಅನೇಕ ರೋಗ ಬರ್ತಿದೆ ಅಂತಾರೆ ಸ್ಥಳೀಯರು. ತುಂಬಾ ಪ್ರಾಬ್ಲಮ್ ಅಂದ್ರೆ ಸರ್, ಗುಂಡಿ ಹೊಂಡ ಭಾಳ ಆಗಿದ್ದಾವೆ. ಇಲ್ಲಿ ತುಂಬಾ ಜನ ಬಿದ್ದು ಎದ್ದು ಹೋಗ್ತಿದ್ದಾರೆ. ಮತ್ತು ಬೇಸಿಗೆ ಬಂತು ಅಂದ್ರೆ ಧೂಳು, ಮನೆ ಒಳಗೆ ಫುಲ್ಲು ಧೂಳು ಕೂತಿರುತ್ತೆ. ಇಲ್ಲಿ ಅನ್ನ ಮಾಡಿಟ್ರೆ ತಿನ್ನೋದು ಕಷ್ಟ ಆಗ್ತೈತಿ. ಮನೆ ಬೆಳಗ್ಗೆ ಗುಡಿಸಿ ಒರೆಸಿದ್ರೆ 5 ನಿಮಿಷದಾಗ ಧೂಳು ಇಷ್ಟಪ್ಪ ಕೂತಿರುತ್ತೆ. ಅದು ಹೆಂಗಿರ್ಬೇಕು ಸರ್? ನಾವೆಲ್ಲ ಈ ಜನಗಳು ಎಷ್ಟೋ ಜನ ಕಾಯಿಲೆ ಬಿದ್ದಿದ್ದಾರೆ. ಕಾಯಿಲೆಗಳು ಅಂದರೆ ಬಂದಿದ್ದು ಹೋಗೋದಿಲ್ಲ ಕಾಯಿಲೆ, ಅಷ್ಟು ಧೂಳು ಕುಡಿದು ಈ ಧೂಳಕ್ಕೆ ಇರೋಕ್ಕಾಗಲ್ಲ ಈ ಮನೆಗೆ. ಎಷ್ಟೋ ಜನ ಅದು ಬರೀ ಆಸ್ಪತ್ರೆಗೆ ದುಡ್ಡು ಇಡೋದಾಗೈತೆ. ನಾವು ನೋಡ್ರಿ, ಆ ಕೊಳಚಿ ಬಿದ್ದು ಬೀಳೋದು, ಸೊಂಟ ಮುರ್ಕೊಳೋದು, ಈ ಥರ ಎಲ್ಲ ಸಮಸ್ಯೆ ಐತಿ. ಸುಮ್ಮನೆ ಬರ್ತಾರೆ, ಜಲ್ಲಿ ಪುಡಿ ಹಾಕ್ತಾರೆ, ಅದು ಅಷ್ಟು ನಮ್ಮ ಒಳಗಿರ್ತೈತಿ. ಈಗ ನೋಡ್ರಿ, ಅವು ಮುಚ್ಚಿಟ್ಟದವಲ್ಲ, ಅದ್ರ ಮೇಲೆ ಎಷ್ಟು ಧೂಳು ಐತಿ. ಜನರು ಪ್ರತಿಭಟನೆ ಮಾಡಿದ್ರೆ ಗುಂಡಿ ಬಿದ್ದ ರಸ್ತೆಗೆ ತೇಪೆ ಹಚ್ಚುವ ಗುತ್ತಿಗೆದಾರ ಅಲ್ಪ ಸ್ವಲ್ಪ ದುರಸ್ತಿ ಮಾಡಿ ಕಾಮಗಾರಿ ನಡೆಸದೆ ದಿನ ದೂಡ್ತಿದ್ದಾನೆ. ಇದರಿಂದಾಗಿ ಸಾರ್ವಜನಿಕರು ಮತ್ತು ಸಂಘಟನೆಗಳು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ಸುವರ್ಣ ನ್ಯೂಸ್ ಕರೆ ಮಾಡಿದಾಗ ಇನ್ನೂ 15 ದಿನಗಳಲ್ಲಿ ಕಾಮಗಾರಿಯನ್ನ ಆರಂಭಿಸುವ ಭರವಸೆ ನೀಡಿದ್ರು. ನಮಸ್ತೆ, ರಾಜೇಶ್ ಮಾತ್ರ ಸುವರ್ಣ ನ್ಯೂಸ್ ರಿಪೋರ್ಟ್. ಹೇಳಿ, ಹೊನ್ನಾಳಿ ರಸ್ತೆದು ಕಾಮಗಾರಿ ಹಂಗೆ ಪೆಂಡಿಂಗ್ ಆಗಿದ್ದೀರಾ ಫ್ಲೇವರ್ ಹತ್ರ? ಅದೊಂದು ಇಂಟರ್ವ್ಯೂ ಬೇಕಿತ್ತು ಸರ್ ನನಗೆ. ನಾವು ಟೆಂಡರ್ ಕರೆದಿದ್ದೀವಿ, ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ವಿ, ಕಾಂಟ್ರಾಕ್ಟ್ ಸ್ಟಾರ್ಟ್ ಮಾಡೋದು. ಹಾ ಸರ್, ಅಲ್ಲ ಅದನ್ನೇ ಎಷ್ಟು ಅಮೌಂಟ್ ಇಂದು ಸರ್ ಏನಾಗಿದೆ ಇದು? ಅದು 200 lakhs ಕಾಂಕ್ರೀಟ್ ರೋಡಿಂಗ್ ಮಾಡಿದ್ವಿ. 2 ಕೋಟಿ. ಹೌದೌದು. ಹಾ, ಬಂದ್ಬಿಟ್ಟು ಅಲ್ಲಿವರೆಗೆ ಇನ್ನೇ ಎಲ್ಲ ಟೆಂಡರ್ ಪ್ರೋಸೆಸ್ ಆಗಿ ಇದಾಗಿ ವರ್ಕ್ ಆರ್ಡರ್ ಕೊಟ್ಟಿದೀವಿ. ಮಳೆ ಬರ್ತಾ ಇದೆಯಲ್ಲ, ಕಾಂಟ್ರಾಕ್ಟರ್ ಶುರು ಮಾಡಕ್ ಹೇಳಿದ್ವಿ. ಕಳೆದೊಂದು ವರ್ಷದಿಂದ ಕುಂಟು ನೆಪ ಹೇಳ್ತಾ ವಿಳಂಬ ಮಾಡ್ತಿರುವ ಗುತ್ತಿಗೆದಾರನಿಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಚಾಟಿ ಬೀಸಿ ತಕ್ಷಣವೇ ಕಾಮಗಾರಿ ಆರಂಭಿಸಬೇಕಿದೆ. ಆ ಮೂಲಕ ಕಾಂಕ್ರೀಟ್ ರಸ್ತೆಯ ಸಮಸ್ಯೆಗೊಂದು ಮುಕ್ತಿ ಕಾಣಿಸಿದ್ರೆ ಶಿವಮೊಗ್ಗದ ಹೊನ್ನಾಳಿ ರಸ್ತೆಯ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಂತಾಗತ್ತೆ. ಗುತ್ತಿಗೆದಾರ 3-4 ತಿಂಗಳ ಹಿಂದೆ ರಸ್ತೆಗೆ ತೇಪೆ ಹಚ್ಚುವ ಕೆಲಸ ಮಾಡಿದ್ರು, ಅದು ಕೂಡ ಈಗ ಗುಂಡಿ ಬಿದ್ದ ರಸ್ತೆಯಾಗಿದೆ. ಈ ಕೂಡಲೇ ಗುತ್ತಿಗೆದಾರನನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.